ಆತ್ಮೀಯ ಪಾಲಕರೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ, ಸಿಂಧನೂರು ಜಿಲ್ಲೆ, ರಾಯಚೂರು. ಇವತ್ತು ನಾನು ನಿಮಗೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನಿಂದ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆ 2025 ಪ್ರತಿ ವರ್ಷವೂ ನಾವು ಮಾರ್ಚ್ ತಿಂಗಳದ ಕೊನೆಯ ವಾರದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿಕ್ಕೆ ನಾವು ಜೀನಿಯಸ್ ಅವಾರ್ಡ್ ಪರೀಕ್ಷೆಗಳನ್ನು ನಡೆಸ್ತಾನೆ ಬರ್ತಿದ್ದೀವಿ. ಈ ಒಂದು 2025ರ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಪ್ರತಿ ವರ್ಷವೂ ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಪರೀಕ್ಷೆಗಳಿಗೆ ಬರೆದು ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು 1 ವರ್ಷದ ಪೂರ್ಣ ತರಬೇತಿಯ ಪ್ರವೇಶವನ್ನು ಪಡೆದುಕೊಂಡು ತರಬೇತಿಯನ್ನು ಪಡಿತಾ ಇದ್ದಾರೆ. ಅದೇ ಥರ ಈ ವರ್ಷದ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ 2025. ಈ ಪರೀಕ್ಷೆಯನ್ನು ಇಂಗ್ಲಿಷ್ ಮಾಧ್ಯಮದ ಸ್ಟೇಟ್ ಸಿಲೆಬಸ್ ಮಕ್ಕಳು ಕೂಡ ಬರಿಬೋದು, CBSE ಮಕ್ಕಳು ಕೂಡ ಬರಿಬೋದು, ICSE ಸಿಲೆಬಸ್ನ ಹೊಂದಿರುವಂಥ ಮಕ್ಕಳು ಕೂಡ ಬರಿಬೋದು. ಅದೇ ಥರ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು, ಸರ್ಕಾರಿ ಶಾಲೆಗಳ ಮಕ್ಕಳಿರ್ಬೋದು ಅಥವಾ ಈ ಒಂದು ಸರ್ಕಾರದಿಂದ ಮಾನ್ಯತೆ ಪಡೆದ ಕನ್ನಡ ಮಾಧ್ಯಮದ ಶಾಲೆಗಳು ಮಕ್ಕಳು ಕೂಡ ಈ ಪರೀಕ್ಷೆ ಬರಲಿಕ್ಕೆ ಅವಕಾಶ ಇದೆ. ಪ್ರಸ್ತುತ 4ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳು ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಬರೆಯಲು ಅವಕಾಶ ಇದೆ. ಹಾಗಾದರೆ ಪಾಲಕರೇ ಮತ್ತು ತರಬೇತಿದಾರರೇ ಮತ್ತು ಮುಖ್ಯ ಶಿಕ್ಷಕರೇ, ಈ ಒಂದು ವಿಡಿಯೋವನ್ನು ನಾನು ಪಾರ್ಟ್ 3 ಮುಖಾಂತರ ನಾನು ಪ್ರತಿಯೊಂದು ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಒಂದು ವಿವರಣೆಯನ್ನು ತಿಳಿದುಕೊಡ್ತಾ ಇದ್ದೀನಿ. ಪಾಲಕರು ಮತ್ತು ಶಿಕ್ಷಕರು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹಂಗ ಪ್ರತಿಯೊಂದು ವಿಡಿಯೋಗಳನ್ನು ಚಾಚು ತಪ್ಪದೆ ನೋಡ್ಕೊಳ್ಳಿ. ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಒಟ್ಟು ಹಣ 25 ಲಕ್ಷ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶವನ್ನು ಕೊಟ್ಟಿದ್ದೀವಿ. ರಾಜ್ಯದ ಯಾವುದೇ ಜಿಲ್ಲೆಯ ಮಕ್ಕಳು ಕೂಡ ಈ ಒಂದು ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಭಾಗವಹಿಸಲಿಕ್ಕೆ ನಾವು ಅವಕಾಶ ಕೊಡ್ತಿದ್ದೇವೆ. ಹಾಗಾದರೆ ಈ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆ 2025, ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಒಟ್ಟು ಬಹುಮಾನಗಳು ಕೊಡ್ತಾ ಇದ್ದೇವೆ. ಈ ಬಹುಮಾನಗಳು ಮೊದಲನೇ ಬಹುಮಾನ, ಪ್ರಥಮ ಬಹುಮಾನ 70,000 ರೂಪಾಯಿ. ಎರಡನೇ ಬಹುಮಾನ, ದ್ವಿತೀಯ ಬಹುಮಾನ 67,500 ರೂಪಾಯಿ. ತೃತೀಯ ಬಹುಮಾನ 65,000 ರೂಪಾಯಿ ಕೊಡ್ತಾ ಇದ್ದೀವಿ. ಪ್ರಥಮ ಬಹುಮಾನ ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ, ಫಸ್ಟ್ ಪ್ರೈಜ್ ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಬರೀ ನಗದು ಬಹುಮಾನಗಳು ಬೇಕಿದ್ದರೆ ನಿಮಗೆ 10,000 ರೂಪಾಯಿ ನಗದು ಬಹುಮಾನ ಕೊಡ್ತೀವಿ. ಉಳಿದ 60,000 ರೂಪಾಯಿ ಶಿಷ್ಯ ವೇತನವನ್ನು ಕೊಡಲಾಗುವುದು. ಈ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ಪ್ರಥಮ ಸ್ಥಾನ ಬಂದ ವಿದ್ಯಾರ್ಥಿಗೆ ವೇದಿಕೆಯ ಮೇಲೆ 10,000 ರೂಪಾಯಿ ಬಹುಮಾನವನ್ನು ಕೊಡಲಾಗುವುದು. ಉಳಿದ 60,000 ರೂಪಾಯಿಗಳನ್ನು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರಿನಲ್ಲಿ ನೀವು ಪ್ರವೇಶವನ್ನು ಪಡೆದುಕೊಂಡ್ರೆ ಆ 60,000 ರೂಪಾಯಿಯನ್ನು ಶಿಷ್ಯ ವೇತನವಾಗಿ ನಾವು ಇಲ್ಲಿರೋ ಅಡ್ಮಿಷನ್ ತೆಗೆದುಕೊಂಡ ಮಕ್ಕಳಿಗೆ ಊಟ ವಸತಿಯ ಈ ಖರ್ಚನ್ನು ಭರಿಸಲಾಗುತ್ತದೆ. ಸೆಕೆಂಡ್ ಪ್ರೈಸ್ದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ 7,500 ರೂಪಾಯಿ ನಗದು ಬಹುಮಾನವನ್ನು ಕೊಡಲಾಗುವುದು. ನಿಮಗೆ ಓನ್ಲಿ ಬಹುಮಾನಗಳು ಮಾತ್ರ ಬೇಕಾಗಿತ್ತು ಅಂದರೆ ಅವತ್ತು ಪರೀಕ್ಷೆ ನಡೆದ 1 ಗಂಟೆ ಒಳಗಾಗಿ ಫಂಕ್ಷನ್ಗಳಲ್ಲಿ ಮಕ್ಕಳಿಗೆ ಮತ್ತು ಪಾಲಕರಿಗೆ ವೇದಿಕೆ ಮೇಲೆ 7,500 ರೂಪಾಯಿ ಬಹುಮಾನವನ್ನು ಕೊಡ್ತಾ ಇದ್ದೇವೆ. ಸೆಕೆಂಡ್ ಪ್ರೈಸ್ ಬಂದವರಿಗೆ 60,000 ರೂಪಾಯಿ ಶಿಷ್ಯ ವೇತನವನ್ನು ಕೊಡಲಾಗುವುದು. ಎರಡನೇ ಸ್ಥಾನದಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನಲ್ಲೇ ನೀವು ಲಾಂಗ್ ಟರ್ಮ್ ಕೋರ್ಸ್ನ ಪ್ರವೇಶವನ್ನು ಪಡೆದುಕೊಂಡ್ರೆ 60,000 ರೂಪಾಯಿಯನ್ನು ನಿಮಗೆ ಶಿಷ್ಯ ವೇತನ ರೂಪದಲ್ಲಿ ಕೊಟ್ಟು ನಿಮಗೆ ಊಟ ವಸತಿ ಶಿಕ್ಷಣ ವ್ಯವಸ್ಥೆ ಮಾಡಲಾಗುವುದು. ಥರ್ಡ್ ಪ್ರೈಸ್ ಬಂದು ರೂಪಾಯಿ 5,000 ರೂಪಾಯಿ ನಗದು ಬಹುಮಾನ ಇದೆ. ಮೂರನೇ ಸ್ಥಾನದಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲೆ 5,000 ರೂಪಾಯಿ ಜೊತೆಗೆ ಅವರಿಗೆ ಬಹುಮಾನವನ್ನು ಕೊಟ್ಟು 60,000 ಶಿಷ್ಯ ವೇತನವನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. 5,000 ರೂಪಾಯಿ ನಗದು ಬಹುಮಾನವನ್ನು ಕೊಡ್ತೇವೆ, ಅವ್ರಿಗೆ ಸನ್ಮಾನವನ್ನು ಮಾಡ್ತೀವಿ. ಆ ಮೂರನೇ ಸ್ಥಾನದಲ್ಲಿ ಬಂದಿರುವಂಥ ವಿದ್ಯಾರ್ಥಿಗೆ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರಿನಲ್ಲಿ 60,000 ರೂಪಾಯಿ ಶಿಷ್ಯ ವೇತನವನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ.
ದಯವಿಟ್ಟು ಪಾಲಕರಲ್ಲಿ ಮತ್ತು ತರಬೇತಿದಾರರಲ್ಲಿ ಗುರುಗಳಲ್ಲಿ ವಿನಂತಿಸಿಕೊಳ್ಳುವುದಂದ ಏನೆಂದರೆ, ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಮೊದಲ ಬಹುಮಾನ 67,000, ಮೊದಲನೇ ಬಹುಮಾನ ಪ್ರಥಮ ಬಹುಮಾನ 70,000, ದ್ವಿತೀಯ ಬಹುಮಾನ 67,500 ರೂಪಾಯಿ, ತೃತೀಯ ಬಹುಮಾನ 65,000 ರೂಪಾಯಿಯ ಒಟ್ಟು ಬಹುಮಾನಗಳ ಮೊತ್ತವನ್ನು ಕೊಡಲಾಗುವುದು. ಈ ಬಹುಮಾನಗಳು 5ನೇ ತರಗತಿ ಬರ್ತಾ ಇರುವಂಥ ಸೈನಿಕ ಶಾಲೆ, ನವೋದಯ ಶಾಲೆ, ಕಿತ್ತೂರು ಕನ್ಯಾವಸತಿ ಶಾಲೆ, ಮಿಲಿಟರಿ ಶಾಲೆಗಳಲ್ಲಿ ಬಹುಮಾನಗಳನ್ನು ಪಡೆದುಕೊಂಡು ನಮ್ಮ ಒಂದು ಕೋಚಿಂಗ್ ಸೆಂಟರ್ಗಳಲ್ಲೇ ನೀವು ತರಬೇತಿಯನ್ನು ಪಡೆದರೆ ಕೆಳಗೆ ಕೊಡ್ತಾ ಇರುವಂತಹ 60,000 ಶಿಷ್ಯ ವೇತನ ಸಿಗುತ್ತೆ. ಎರಡನೇದಾಗಿ 60,000 ಶಿಷ್ಯ ವೇತನ ಸಿಗುತ್ತೆ. ಮೂರನೇದಾಗಿ ನಿಮಗೆ 60,000 ಶಿಷ್ಯ ವೇತನವನ್ನು ಕೊಡಲಾಗುವುದು. ಬರೀ ನಮಗೆ ಬಹುಮಾನಗಳೇ ಮಾತ್ರ ಬೇಕಾಗಿದೆ ಅನ್ನೋದಾಗಿದ್ದರೆ ಪ್ರಥಮ ಬಹುಮಾನ 10,000 ರೂಪಾಯಿ ಬಹುಮಾನವನ್ನು ನಿಮಗೆ ಸನ್ಮಾನ ರೂಪದಲ್ಲಿ ಕೊಟ್ಟು ಬಹುಮಾನವನ್ನು ಕಳಿಸಲಾಗುವುದು. ಎರಡನೇದಾಗಿ 7,500 ರೂಪಾಯಿ ನಗದು ಬಹುಮಾನ, ಅದರ ಜೊತೆಗೆ ಸನ್ಮಾನವನ್ನು ವ್ಯವಸ್ಥೆ ಮಾಡುವುದು. ಮೂರನೇದಾಗಿ 5,000 ರೂಪಾಯಿ ನಗದು ಬಹುಮಾನ ಜೊತೆಗೆ ನಿಮಗೆ ಸನ್ಮಾನವನ್ನು ಮಾಡಲಾಗುವುದು. ಪರೀಕ್ಷೆ ಬರೆದ 1 ಗಂಟೆಯ ಒಳಗೆ ನಾವು ಫಲಿತಾಂಶವನ್ನು ಪ್ರಕಟಿಸಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ಹಾಗಾದರೆ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ 2025, ಈ ಪರೀಕ್ಷೆಯು ಮಾರ್ಚ್ 23ರಂದು ಪರೀಕ್ಷೆ ನಡೀತಾ ಇದೆ. ಒಟ್ಟು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಬಹುಮಾನ 25 ಲಕ್ಷದ ಬಹುಮಾನವನ್ನು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು 5ನೇ ತರಗತಿಗೆ ಬರ್ತಿರುವಂಥ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ರೂಪದಲ್ಲಿ ಒಟ್ಟು ಅವರಿಗೆ ನಾವು 25 ಲಕ್ಷ ರೂಪಾಯಿಗಳ ಬಹುಮಾನವನ್ನು ಈ ವರ್ಷದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯಲ್ಲಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಅಂಥ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಒಂದು ಅನುಕೂಲ ಮಾಡಿಕೊಡು ಅಂತ ಹೇಳುತ್ತಾ, ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ 2025 ಪ್ರವೇಶ ನೋಂದಣಿಯ ವಿಧಾನ. ಹಾಗಾದರೆ ಈ ಪರೀಕ್ಷೆಗೆ ನಾವು ಭಾಗವಹಿಸಬೇಕಾಗಿತ್ತು ಅಂದರೆ, ಈ ಒಂದು ಪರೀಕ್ಷೆ ನೀವು ಭಾಗವಹಿಸಬೇಕಂದ್ರೆ ಅದಕ್ಕೆ ಪ್ರವೇಶ ಫೀಯನ್ನು 100 ರೂಪಾಯಿ ಎಂಟ್ರೆನ್ಸ್ ಫೀಯನ್ನು ಮಾಡಿದ್ದೀವಿ. ಈ 100 ರೂಪಾಯಿ ಎಂಟ್ರೆನ್ಸ್ ಫೀದಲ್ಲಿ ನಿಮಗೆ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಪ್ಯಾಡನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿ ಪಾಲಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಊಟದ ವ್ಯವಸ್ಥೆ ಕೂಡ ಕೊಡ್ತಾ ಇದ್ದೀವಿ. ಹಾಗಾದರೆ ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ನೀವು ನೋಂದಣಿ ಮಾಡ್ಕೋಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ಈ ಸ್ಕ್ಯಾನ್ ಮಾಡಿಕೊಂಡು ಇದಕ್ಕೆ 100 ರೂಪಾಯಿಯನ್ನು ನೀವು ಎಂಟ್ರೆನ್ಸ್ ಫೀಯನ್ನು ಕಳಿಸ್ಬೇಕಾಗುತ್ತೆ. ಈ ಸ್ಕ್ಯಾನ್ ಮಾಡಿರುವಂಥ ಒಂದು ಪೇಗೆ ಬಂದಿರುವಂಥ ಸ್ಕ್ರೀನ್ ಶಾಟನ್ನು 7676879996 ನಂಬರಿಗೆ ಸ್ಕ್ರೀನ್ ಶಾಟನ್ನು ವಾಟ್ಸಪ್ಪನ್ನು ಮಾಡಿ ಮತ್ತು ಡಿಟೇಲ್ ನಿಮ್ಮ ಮಗುವಿನ ಹೆಸರು, ತಂದೆ ಹೆಸರು, ಯಾವ ಜಿಲ್ಲೆ, ಪರೀಕ್ಷಾ ಮಾಧ್ಯಮ, ಯೂಸ್ ಮಾಡುವ ಫೋನ್ ನಂಬರನ್ನು ಈ ವಾಟ್ಸಪ್ ನಂಬರ್ಗೆ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡಿ. ಪ್ರತಿ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಳ್ಳುವುದು ಅವಶ್ಯವಾಗಿದೆ. ಪ್ರತಿ ವಿದ್ಯಾರ್ಥಿಗಳು ನಿಮ್ಮ ಒಂದು 100 ರೂಪಾಯಿ ಕಳಿಸಿರುವಂಥದ್ದನ್ನು ಈ ಸ್ಕ್ರೀನ್ ಶಾಟ್ ಜೊತೆಗೆ ನಿಮ್ಮ ಡೀಟೇಲನ್ನು 7676879996 ನಂಬರಿಗೆ ವಾಟ್ಸಪ್ ಮಾಡೋದನ್ನು ಮರಿಬೇಡಿ. ಸಾಕಷ್ಟು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಈಗಾಗಲೇ ನೋಂದಣಿಯನ್ನು ಮಾಡ್ಕೋತಾ ಇದ್ದಾರೆ. ನಿಮ್ಮ ಮಕ್ಕಳನ್ನು ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಿ. ನಿಮ್ಮ ಮಕ್ಕಳಿಗೆ ಒಂದು ಅವಕಾಶವನ್ನು ಕೊಡಿ. ನಿಮ್ಮ ಮಕ್ಕಳು ಈ ಪ್ರವೇಶ ಪರೀಕ್ಷೆಗಳಲ್ಲಿ, ಈ ಜೀನಿಯಸ್ ಅವಾರ್ಡ್ಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡ್ರೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನವನ್ನು ಪಡೆದುಕೊಂಡ ಮಕ್ಕಳಿಗೆ ಶಿಷ್ಯ ವೇತನದ ಜೊತೆಗೆ ನಿಮಗೆ ಪ್ರವೇಶವನ್ನು ಕೊಡಲಿಕ್ಕೆ ನಮ್ಮ ಚಾಲೆಂಜ್ ಟೀಮ್ ರೆಡಿಯಾಗಿದೆ. ದಯವಿಟ್ಟು ಪಾಲಕರು ಮತ್ತು ಶಿಕ್ಷಕರು ಮತ್ತು ತರಬೇತಿದಾರರು ಈ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆ 2025 ಪರೀಕ್ಷೆ ನಡೆಯುವ ದಿನಾಂಕ 23/3/2025 ರವಿವಾರದಂದು ಬೆಳಿಗ್ಗೆ 10:30ಕ್ಕೆ ಈ ಪ್ರವೇಶ ಪರೀಕ್ಷೆಯ ನಡೀತಾ ಇದೆ.
ಹಾಗಾದರೆ ಪರೀಕ್ಷೆ ನಡೆಯುವ ಸ್ಥಳ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಜಿಲ್ಲೆ ರಾಯಚೂರು. ಪರೀಕ್ಷೆ ನಡೆಯುವ ಸ್ಥಳಕ್ಕೆ ಆಗಮಿಸಲು ಸ್ಕ್ಯಾನ್ ಫಾರ್ ಲೊಕೇಶನ್ ಅನ್ನು ಕೊಟ್ಟಿದ್ದೇವೆ. ಈ ಲೊಕೇಶನ್ ಅನ್ನು ನೀವು ಸ್ಕ್ಯಾನ್ ಮಾಡಿಕೊಂಡರೆ ನೇರವಾಗಿ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿಗೆ ನೀವು ತಲುಪಲಿಕ್ಕೆ ಸಹಾಯವಾಗುತ್ತೆ. ದಯವಿಟ್ಟು ಪಾಲಕರೇ ಮತ್ತು ತರಬೇತಿದಾರರೇ ಮತ್ತು ಗುರುಗಳೇ, ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ 2025 ಮಾರ್ಚ್ 23, 2025 ರವಿವಾರ ಬೆಳಗ್ಗೆ 10 ಗಂಟೆಗೆ 30 ನಿಮಿಷಕ್ಕೆ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಕೂಡ ಪ್ರಾರಂಭವಾಗಿದ್ದೇವೆ. ಬೇಗನೆ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಿ. ಅದರ ಜೊತೆಗೆ ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ 2025 ಪರೀಕ್ಷೆ ನಡೆಯುವ ದಿನಾಂಕ 23/3/2025. ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಸಿಂಧನೂರಿನಲ್ಲಿರುವಂತಹ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ನ ಜೀನಿಯಸ್ ಅವಾರ್ಡ್ ಪರೀಕ್ಷೆಗಳ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿತ್ತು ಅಂದರೆ ಪ್ರೆಸಿಡೆಂಟ್ ಚಾಲೆಂಜ್ ಫೌಂಡೇಶನ್ ಬಸವರಾಜ್ ಒಳಕಲದಿನ್ನಿ ಇವರ ಫೋನ್ ನಂಬರ್ 9449771212 ನಂಬರ್ಗೆ ಕರೆ ಮಾಡಬಹುದು. ಸೆಕ್ರೆಟರಿ ಚಾಲೆಂಜ್ ಫೌಂಡೇಶನ್ ಮಲ್ಲಿಕಾರ್ಜುನ್ ಸಿದ್ರೆಡ್ಡಿ ಇವರ ಫೋನ್ ನಂಬರ್ 99002062 ನಂಬರಿಗೆ ಕರೆ ಮಾಡಿ. ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನು ಪ್ರತಿ ವರ್ಷವೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನಿಂದ ನಡೆಸ್ತಾ ಬರ್ತಾ ಇದೆ. ಪ್ರತಿ ಶಾಲೆಯ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಬರೆಯಲು ಅವಕಾಶ ಇದೆ. ಪರೀಕ್ಷೆ ಬರೆಯೋಕ್ಕಿಂತ ಮುಂಚೆ ನೋಂದಣಿ ಕಡ್ಡಾಯವಾಗಿರೋದ್ರಿಂದ ನೀವು ನೋಂದಣಿಯನ್ನು ಮಾಡಿಕೊಳ್ಳಬೇಕಾಗುತ್ತೆ. ಈ ಥರ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ನ ಪ್ರತಿಯೊಂದು ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನೀವು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಅಂತ ಸರ್ಚ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿದರೆ ಪ್ರತಿಯೊಂದು ನಮ್ಮ ಕ್ಲಾಸಿನ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ದಲ್ಲೇ ಸಿಗಲಿಕ್ಕೆ ಸಾಧ್ಯ ಇದೆ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗ್ರಿ. ಅದರ ಜೊತೆಗೆ ನಮ್ಮ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಪ್ರತಿಯೊಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ವಿಭಾಗಗಳನ್ನು ಮಾಡಿಕೊಂಡು ವಿಡಿಯೋನ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಸಂಪೂರ್ಣ ವಿವರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇದೆ. ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ನಿಯಮಗಳೇನಿದ್ದಾವೆ, ಈ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹೇಗಿದ್ದಾವೆ, OMR ಆಳಿಗಳನ್ನು ಯಾವ ರೀತಿ ತುಂಬಬೇಕು ಅನ್ನೋದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಪಾಲಕರು, ತರಬೇತಿದಾರರು, ಶಿಕ್ಷಕರು ಈ ವಿಡಿಯೋಗಳನ್ನು ನೋಡಿಕೊಂಡು ಪ್ರತಿ ಪಾಲಕರಿಗೂ ಪ್ರತಿ ವಿದ್ಯಾರ್ಥಿಗಳಿಗೂ ಇನ್ಫಾರ್ಮೇಷನ್ ಕೊಡಿ. ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ 25 ಲಕ್ಷ ರೂಪಾಯಿ ನಗದು ಬಹುಮಾನದಲ್ಲಿ ರಾಜ್ಯ ಮಟ್ಟದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಕೊಡ್ತಾ ಇದೆ. ದಯವಿಟ್ಟು ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಬಗ್ಗೆ ಪ್ರತಿ ವಿದ್ಯಾರ್ಥಿಗಳಿಗೆ ತಿಳಿಸುವುದು ಅವಶ್ಯವಾಗಿದೆ. ಆದ್ದರಿಂದ ತರಬೇತಿದಾರರು, ಶಿಕ್ಷಕರು, ನಮ್ಮ ಪಾಲಕರು ಪ್ರತಿಯೊಂದು ಗ್ರೂಪ್ಗಳಿಗೆ, ಪ್ರತಿಯೊಂದು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಲಿಂಕನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಒಟ್ಟಾರೆಯಾಗಿ ಎಲ್ಲ ವಿದ್ಯಾರ್ಥಿಗಳು ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಭಾಗವಹಿಸಲಿ, ಬಹುಮಾನ ಗೆಲ್ಲಿರಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.